graduation function. Now I call my friend Mohan Kumari to ವಿದ್ಯಾರ್ಥಿಗಳು ಅಂದರೆ ಸೆಕೆಂಡ್ ಇಯರ್ PUC ಮಕ್ಕಳುಗಳು ಅವರ ಸ್ವಾಗತ ಕೋರಿ ಅವರಿಗೆ ವೆಲ್ಕಮ್ ಮಾಡಿ ನೀವು ಕೂಡ ಮುಂದಿನ ದಿನದಲ್ಲಿ ನಂತರವೇ ಇಲ್ಲಿ ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಫಲಿತಾಂಶವನ್ನು ತಂದು ಇಲ್ಲಿ ಎಲ್ಲ ಉಪಯೋಗಗಳನ್ನು ಪಡೆಯಲಿಕ್ಕೆ ಹೇಳುವಂತ ಇದೊಂದು ಕಾರ್ಯಕ್ರಮ. ಮತ್ತೆ ನೀವೆಲ್ಲ ಸೇರಿ ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ರು. ನೀವು ನೆನಪಿಟ್ಟೆ ಅವ್ರು ಎಲ್ಲೋ ಹೊರದೋಗ ನೀರು ಅದೇನೋ ಸುಂದರತಿ ತೆಗಿ ತೊಳಿತೀರಿ ಇನ್ನೇನೋ ತೊಳೆದು ಹಾಕಿ ಅದೇನೇನು ಅಂತಂದ್ರು ದೇವ್ರ ಮನೇಲಿಟ್ಟು ಪ್ರೋಕ್ಷಣೆ ಮಾಡಿ ಅದಕ್ಕೆ ಒಂದೆಡೆ ತುಳಸಿನ ಹಾಕ್ಬಿಟ್ರೆ ತೀರ್ಥ ಆಗುತ್ತದೆ. ಎಂತ ಮಾತು, ಎಷ್ಟು ಸೂಕ್ಷ್ಮ ಮಾತು. ಹಾಗೇನೆ ನಾವೆಲ್ಲ ತಿನ್ನುವಂತ ಪ್ರಸಾದ ಎಲ್ಲೆಲ್ಲ ಬಿಸಾಕ್ತೀವಿ. ಅದೇ ಪ್ರಸಾದ ದೇವಸ್ಥಾನ ಮುಂದೆ ದೇವರ ಸನ್ನಿಧಿಗೆ ಗರ್ಭಗುಡಿ ಹೋಗ್ಬಿಟ್ಟು ಅದಕ್ಕೊಂದು 2 ಸರಿ ಪ್ರೋಕ್ಷಣೆ ಮಾಡಿ ಒಂದ್ಸರಿ ನೈವೇದ್ಯ ಪ್ರೋಕ್ಷಣೆ ಅಂದ್ರೆ ಸಾಕು, ಬಹುಶಃ ಅದು ಶ್ರೇಷ್ಠ ಪ್ರಸಾದ. ಹಾಗಾಗಿ ನಿಮ್ಮಲ್ಲಿರುವಂತಹ ಎಲ್ಲ ಮಕ್ಕಳುಗಳು ಕೂಡ ಬುದ್ಧಿವಂತರೇ, ಜಾಣರೇ, ಚತುರರೇ, ಯಾರೂ ತಟ್ಟಲ್ಲ. ಇವ್ರಿಗೆ ನಾವು ಕೊಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಸಂಸ್ಕಾರ. ಹೇಗಿರ್ಬೇಕು, ಹೇಗಿರ್ಬೇಕು, ಹಿರಿಯರು ಬೇರು, ಗುರುಗಳು ಬೇರು, ಶಿಕ್ಷಕರು ಬೇರು, ಅಥವಾ ನಮ್ಗೆ ಯಾಕೆ ಬೈತಾರೆ, ನಾವು ತಪ್ಪು ಮಾಡಿದ್ರೆ ಯಾಕೆ ಖಂಡಿಸ್ತಾರೆ, ಇದ್ರ ಬಗ್ಗೆ ಒಂದಷ್ಟು ಸಣ್ಣ ಆಲೋಚನೆ ಬಂದ್ಬಿಟ್ರೆ, ಚಿಂತನೆಗಳು ಬಂದ್ಬಿಟ್ರೆ ಬಹುಶಃ ನೀವು ಪ್ರಾಜ್ಞಾವಂತರಾಗ್ತಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮಗೂ PUC ಓದುವಾಗ ಇಷ್ಟು ನಾನು ಇರಲಿಲ್ಲ, ಯಾರ್ಯಾರೋ ಬೈತಿದ್ರು, ಏನೇನೋ ಅಂತಿದ್ರು, ಮನೆಯಲ್ಲೂ ಏನೇನು ಅಮ್ಮನ ಸ್ಥಾನ ಏನು, ಅಣ್ಣನ ಸ್ಥಾನ ಏನು, ಪತಿಯ ಸ್ಥಾನ ಏನು ಅಂತದೆಲ್ಲ ಅರಿವಿದ್ರು. ಹಾಗಾಗಿ ನಿಮಗೂ ಕೂಡ ಬೆಳೆಗರಂ ಎದುರು ಬೆಳೆದು ಪುಟಾಣಿಕರು ಒಂದು 10 ವರ್ಷ ಆದ್ರೆ, 5 ವರ್ಷ ಆದ್ರೆ, 1 ವರ್ಷ ಆದ್ರೆ ಅದು ದೊಡ್ಡ ಭಸ್ಮ ಆಗ್ತದೆ. ಹಾಗೆ ನೀವು ಕೂಡ ಖಾಲಿ ಚೀಲ, ನಿಮ್ಮ ಈ ಇದಿಲ್ಲ ಖಾಲಿ ಚೀಲ ಇದೆ, ಈ ಖಾಲಿ ಚೀಲಕ್ಕೆ ಏನ್ ಕೊಡ್ತೀವಿ ಅದು ಅದ್ಭುತವಾದಂತ ರುಚಿ ಸಿಗುತ್ತೆ. ಕಸ ತುಂಬಿದ್ರೆ ಅದೇ ಮಟ್ಟಿಗೆ. ಹಾಗಾಗಿ ಶಿಕ್ಷಣ ಸಂಸ್ಥೆಗಳಿಗೆ ಬರುವಂತಹ ಮಕ್ಕಳಿಗೆ, ಅದರಲ್ಲೂ ಮಠದ ಶಿಕ್ಷಣ ಸಂಸ್ಥೆಗಳಿಗೆಲ್ಲ ಸಂಸ್ಕಾರಯುತವಾದ ಶಿಕ್ಷಣವನ್ನು ಕೊಡುವಂತಹ ಮಠಗಳಿಂದ ಮಾತ್ರ ಸಾಧ್ಯ. ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಕಮರ್ಷಿಯಲ್ ಲ್ಯಾಂಗ್ವೇಜ್ ಮಾಡ್ತಾರೆ, ಬರಬೇಕಾದ ದುಡ್ಡನ್ನು ವಸೂಲು ಮಾಡ್ತಾರೆ, ಕಲಿತೀಯ ಬಿಡ್ತೀಯ ಪಾಸ್ ಆಗ್ತೀಯ ಓದ್ತೀಯ ತರಗತಿಗೆ ಬಂದು ಸಂಸ್ಥೆಗಳು ಇದನ್ನು ಬಹಳ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಸಿಗಲಿ ಅಂತ ಹೇಳಿ ಮಾಡ್ತಾರೆ. ನಿಮಗೆ ಗೊತ್ತು, ಈಗಾಗಲೇ ಮಾತಾಡಿದಂತ ಅನೇಕ ಮಕ್ಕಳು ತಮ್ಮ ಅಭಿಪ್ರಾಯಗಳಲ್ಲಿ ಒಳ್ಳೆಯ ಅಭಿಪ್ರಾಯಗಳನ್ನು ಹೇಳಿದರು. ಅದರಲ್ಲಿ ಯಾವುದೋ ಒಂದು ಹುಡುಗಿ ಮಾತ್ರ BGS ಅಂದ್ರೆ ಜೈಲ್ ಅಂತ ಹೇಳ್ತಾ ಇದೆ. ಜೈಲಲ್ಲ, ನಮ್ಮ ಬದುಕಿಗೆ ಒಂದು ಹೊಸ ಆಯಾಮ ಕೊಡುವಂತ ಶಾಲೆ ಅಂತ ಹೇಳಿ. ಬಹುಶಃ ಯಾರು ತಪ್ಪಿರ್ಬೋದು, ಯಾಕೆ ಹೊರಗಡೆ ಕಳಿಸೋದಿಲ್ಲ, ಯಾವಾಗಲೂ ಹೋಗ್ಬೇಕು ಅಂತ ಯಾಕೆ ಹೇಳ್ತೀವಿ ಕೂಡ ಶಾಲೆನ ಯಾಕೆ ನಾವು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಪರೀಕ್ಷೆ ಬಹಳ ಕಷ್ಟ. ಇದು ನೆನಪಲ್ಲಿ ನಿಮಗೆಲ್ಲ ಮಾರ್ಕ್ಸ್ ಕೊಟ್ಟು ಹೋಗಿರ್ತಾರೆ, ಪಾಸ್ ಮಾಡಿರ್ತಾರೆ. ಆದ್ರೆ ಇದರಲ್ಲಿ ಏನೂ ಕೊಡೋದಿಲ್ಲ, ಪರೀಕ್ಷೆ ಅವಾಗೂ ಬರೋಂಗಿಲ್ಲ, ವ್ಯಾಲ್ಯೂಯೇಷನ್ ಮೊದಲೇ ಮಾಡೋದಿಲ್ಲ. ಈ ಎಲ್ಲ ಕಾರಣಗಳಿಂದ ನಾವೇನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಯಾವ ಕಾರಣಕ್ಕೂ ಕೂಡ ಹಿಂದೆ ಬೀಳಬಾರ್ದು.
ಎಷ್ಟೇ ಪ್ರಮಾಣದ ಕಠಿಣ ಪ್ರಶ್ನೆಗಳು ಬಂದರು, ಕ್ಯಾಮರಾಗಳನ್ನು ಹಾಕೊಂಡು ತರಗತಿಗಳಲ್ಲಿ ಇನ್ವಿಜಿಲೇಟರ್ಗಳು ಹೀಗೆ ಇರಬೇಕು ತಿರುಗಿಕೊಡುದು ಅಂತಂದ್ರೂ ಕೂಡ ನಮ್ಮ ಮಕ್ಕಳು ತಯಾರಾಗಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ನಾವು ನಿಮ್ಮ ಮೇಲೆ ಒಂದಷ್ಟು ಒತ್ತಡವನ್ನು ಹೇರ್ತೀವಿ. ಅದು ಸೆಕೆಂಡ್ ಇಯರ್ PUC ಮತ್ತು 10th ಸ್ಟ್ಯಾಂಡರ್ಡ್ ಮಾತ್ರ. ಇದು ಕಾರಣ ಇಷ್ಟೇ, ನಿಮ್ಮ ಈ ವಯಸ್ಸಿದೆಯಲ್ಲ ಇದು ಯಾವಾಗಲೂ ಕೂಡ, ಯಾಕೆ ನಾವೆಲ್ಲ PUC ಮುಗಿಸಿ ಬಂದರಲ್ವಾ, ಅವಾಗ ಏನೇನ್ ಮಾಡ್ತಾ ಇದ್ದೋ, ಏನೇನು ಚೇಷ್ಟೆ ಮಾಡ್ತಾ ಇದ್ದೋ, ಯಾರು ನಾವು ಕೇಳಿ ಮಾಡ್ತಾ ಇದ್ವಿ, ದೊಡ್ಡತನ ಮಾಡ್ತಾ ಇದ್ವಿ. ಆ ವಯಸ್ಸಿನ ವಯೋಧರ್ಮದ ಕೊರತೆ. ಹಾಗಾಗಿ ಯಾರು ಕೂಡ ಆ ಥರ ಅನ್ಯತಾ ಭಾವಿಸ್ಕೋಬಾರ್ದು. ಹಾಗೆಯೇ ನಮ್ಮ ಅಮೂಲ್ಯ ರಾಮ ಕೂಡ ಬಹಳ ಚೆನ್ನಾಗಿ ಮಾತಾಡಿದ್ರು. ನನಗೆ ಬಹಳ ಖುಷಿ ಆಯ್ತು ಅವ್ರು ಹೇಳಿದ್ರೆ, ಮುಂದಿನ ದಿನದಲ್ಲಿ ಒಳ್ಳೆ ಭವಿಷ್ಯ ಇರ್ಬಿಟ್ಟು ಚೆನ್ನಾಗಿ ಅದನ್ನ ಅಭ್ಯಾಸ ಮಾಡ್ಕೊಂತೀವಿ. ಸುಮ್ಮನೆ ಒಂದು ಕೂತ್ಕೊಂಡು ಅದೇ ನಾನು ವೆಂಕಟರಮಣ ಹೇಳ್ತಾ ಇದ್ದೆ, ತಪ್ಪು ಮಾಡಿದ್ರೆ ಮತ್ತಿದ್ದವು, ನಾನು ತಪ್ಪೇ ಮಾಡೋದಿಲ್ಲ ಅಂತ ತಿಳ್ಕೊಳ್ಳೋ ಸಾಧ್ಯನೇ ಆಗಲ್ಲ. ಜೀವನ ಪರ್ಯಂತ ಹಂಗೆ ಇರ್ಬೇಕಾಗ್ತದೆ. ಅದಕ್ಕಾಗಿ ಸ್ಟೇಜ್ ಮೇಲೆ ಬಂದು ನಿಮ್ಗೆ ಏನ್ ಬರ್ತದೆ ಅದನ್ನ ಅನ್ವಯಿಸುವಂತರ ಪರೀಕ್ಷೆ ಮುಂಚೆ ಹೀಗೆ ನಿಮಗೆ ಪ್ರಶಸ್ತಿ ಬಂದು ನೀವು ಸ್ವಾಗತ ಮಾಡಿದ್ರು, ಇವ್ರಿಗೆ ನೀವೆಲ್ಲರೂ ಸ್ಟ್ಯಾಂಡ್ ಅಪ್ ಮಾಡ್ಬೇಕಾಗ್ತದೆ. ನೆನಪಿರ್ಲಿ, ಇದೆಲ್ಲ ಮುಯಿ ಅದೇತಲ್ಲ. ಸೆಕೆಂಡ್ ಇಯರ್ ನಿಮ್ಮನ್ನ ಬರ್ಮಾಡ್ಕೊಂಡಿದ್ದಾರೆ, ನೀವು ಫಸ್ಟ್ ಇಯರ್ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಅವ್ರನ್ನ 8 ಪಾಸ್ ಕೊಡ್ಬೇಕಾಗುತ್ತೆ. ನೆನಪಿಟ್ಕೊಂಡು ಬೀಳ್ಕೊಡಕ್ಕೆ ಮಾಡ್ಬೇಕಾಗುತ್ತೆ. ಅಂದ್ರೆ